ಹಲೋ ಗಾಯ್ಸ್, ಕಾವ್ಯಸ್ ಕ್ಯಾಟ್ರಿಗೆ ಸ್ವಾಗತ. ಪ್ರಿಯಾ ನನಗೆ ಪಾನಿಪುರಿ ಬೇಕು ಅಂತ ಕೇಳಿದ್ಲು. ಅದಕ್ಕೆ ನಾನು ಅರ್ಜೆಂಟಲ್ಲಿ ಲೈಟಾಗಿ ಪಾನಿ ಮಾಡಿಕೊಂಡು ಪೂರಿನ ಕರ್ಕೊಂಡು ಪಾನಿಪುರಿನ ರೆಡಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಬೌಲ್ನಲ್ಲಿ ಖಾರ, ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಪುಡಿ, ನಾನಿಲ್ಲಿ ಎವರೆಸ್ಟ್ ಅವರ ಪಾನಿಪುರಿ ಮಸಾಲನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಅದನ್ನೇ ಯೂಸ್ ಮಾಡಿ. ಸಿಕ್ಕರೆ ತಗೊಳ್ಳಿ. ನಾನು 1 ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡೆ, ಸ್ವಲ್ಪ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಈಗ ಎಲ್ಲ ಪಾನಿಪುರಿಗೂ ಸ್ವಲ್ಪ ಹಾಲು ಮತ್ತು ಶೇವ್, ಸ್ವಲ್ಪ ಸಾಸ್ ಹಾಕ್ಕೊತೀನಿ ನಾನು. ನಿಮ್ಮ ಹತ್ರ ಸಾಸ್ ಇದ್ದರೆ ಹಾಕ್ಕೊಳ್ಳಿ. ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅರ್ಜೆಂಟಲ್ಲಿ ತುಂಬ ಬೇಗ ಆಗುವಂಥ ಒಂದು ರೆಸಿಪಿ ಇದು. ಇವತ್ತು ನಮ್ಮ ಮನೆಯವ್ರ ಬರ್ಡೇ ಇದೆ, ಅದಕ್ಕೆ ನಾವು 1/2 kg ಕೇಕ್ ತರಿಸಿದ್ದೀವಿ. ಅದನ್ನು ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಡೆಕೋರೇಷನ್ ಏನೂ ಮಾಡಿಲ್ಲ, ಅರ್ಧ kg ಕೇಕ್ ತರಿಸಿದ್ದೀವಿ. ಅದನ್ನೇ ಅವ್ರು ಕಟ್ ಮಾಡಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ ನೋಡಿ ಎಲ್ಲರೂ. ನಮ್ಮ ಪ್ರಿಯಾ ಕೇಕ್ ತಿನ್ಸೋಕ್ಕೆ ನಾಸ್ತಾ ಇದ್ದಾಳೆ, ಹೇಗೆ ನಗ್ತಾ ಇದ್ದಾಳೆ ಅಂತ ನೋಡಿ. ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ಈಗ ಬರ್ತೀನಿ ಫೋಟೋ. ಹಾಂ, ಒಂದು ನೇಗಂತೂ ಕೇಕ್ ತಿನ್ಸಿದ್ರು. ನಾನು ಕೂಡ ಕೇಕ್ ತಿನ್ಸಿ ಫೋಟೋ ಕಳಿಸ್ಕೊಂಡೆ. ನಮ್ಮ ಮನೆಯವರು ಬರ್ಡೇ ಸ್ಪೆಷಲ್ಗೆ ಹೋಟ್ಲಿಂದ ಊಟ ತಂದಿದ್ದಾರೆ. ಪಾರ್ಸಲು ಕಾಜು ಕಮ್ಮ, ಆಮೇಲೆ ಇದಕ್ಕೆ ಚಪಾತಿ ಮಾಡಿದ್ವಿ ನಾನೇ ಮನೆಯಲ್ಲಿ. ಆಮೇಲೆ ಶೇಂಗಾ ಕೊಟ್ಟಾರೆ, ಒಂದು ಮಸಾಲೆ ಇಟ್ಕೊಂಡಾರೆ. 2 ಕೂಡಿ ಊಟ ಮಾಡ್ತಾಯಿದ್ದೀವಿ. ತುಂಬ ಲೇಟ್ ಆಗಿಬಿಟ್ಟು 12 ಗಂಟೆ ಆಗಿಬಿಟ್ಟು. ಲೇಟ್ ಆಗಿಬಿಟ್ಟು ಕ್ಲಿಯರಾಗಿ ಇದು ಮಾಡೋಕ್ಕಾಗಲಿಲ್ಲ. ಸಾರಿ, ಇದೊಂದು ಸತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತಿನ ನಮ್ಮ ಬರ್ಡೇ ಸೆಲೆಬ್ರೇಷನ್ ಹೀಗಿತ್ತು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನೆಲ್ಲ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್.